ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತೋ ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಹ್ಯಾಂಡಲ್ ವಿತ್ ಕೇರ್ ಆ್ಯಂಡ್ ಫಿಯರ್. ಇವಳೇನ್ ಮನುಷ್ಯಲ ಇಲ್ಲ ಪಿಶಾಚಿನ? ಚಿಕ್ಕ ಹುಡುಗಿ ಅಂತಾನು ನೋಡದೆ ಹೇಗ್ ಮಾತಾಡ್ತಿದ್ದಾಳೆ. ಅವಳು ದಾರಿಗೆ ಅಡ್ಡ ಬಂದ್ರೆ ಹೆತ್ತ ತಾಯಿನ ಸ್ವಂತ ಅಕ್ಕನ್ನೇ ಸಾಯಿಸ್ಬೇಕು ಅಂತ ನೋಡಿದ್ಲು. ಯಾರೋ ಗುರುತು ಪರಿಚಯ ಇಲ್ದಿರೋ ಚಿಕ್ಕ ಹುಡುಗಿನ ನಿತ್ಯ ಸುಮ್ನೆ ಬಿಡ್ತಾಳೆ ಅಂದ್ಕೊಳ್ಳೋದು ನಮ್ಮ ಮೂರ್ಖತನ. ಜೈ ಸರಿ ಹೋದ್ರೆ ಅವಳಿಗೆ ಅಲ್ವಾ ಲಾಭ? ಜೈ ಹಾಳಾದ್ರೂ ಉದ್ಧಾರ ಆದ್ರೂ ಅವಳಿಂದನೇ ಆಗ್ಬೇಕು ಅಂತಿದ್ದಾಳೆ ಅಲ್ವಾ? ಅನವಶ್ಯಕವಾಗಿ ಈ ಹುಚ್ಚಿ ಕೈಯಲ್ಲಿ ಸಿಕ್ಕಾಕೊಂಡಿದೀವಿ ನಾವು. ಇವಳಿಗೆ ಹೇಳೋದು ತುಂಬಾ ಕಷ್ಟ. ವಾಪಸ್ ಆ ಪಾಪನ ನಮ್ ತಲೆಗೆ ಕಟ್ಟಿಬಿಡ್ತಾಳೆ. ಮತ್ತೆ ನಿದ್ರೆ ಮಾಡ್ತಿರೋ ಕತ್ತೆನ ಎಬ್ಸಿ ಬೇರೆ ಒತ್ಸ್ಕೋತಿದೀವಿ. ಇನ್ನೆಷ್ಟು ದಿನ ಇದನ್ನೆಲ್ಲ ಸಾಯಿಸ್ಕೋಬೇಕು? ತುಂಬಾ ದಿನದ ಅಗತ್ಯ ಇಲ್ಲ. ಅತಿ ಶೀಘ್ರದಲ್ಲೇ ನಿತ್ಯಂಗೆ ಮಂಗಳ ಹಾಡಿ ನಮ್ಮ ಸ್ವಪ್ನನ ಕರ್ಕೊಂಡು ಬರ್ಬೇಕು. ಈ ನಿತ್ಯನೇ ನಮ್ಮ ಕೊನೆ ಶತ್ರು ಆಗ್ಬೇಕು. ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಸುಮ್ಮನೆ ಹೇಳಿದಾರ? ಸೀತೆಗೆ ಶೂರ್ಪನಕ್ಕೆ ಶತ್ರು, ಗಂಗಾಗೆ ನಿತ್ಯ ಶತ್ರು, ನಿತ್ಯಗೆ ನಮ್ ಚಂದ್ರಿಕಾ ಶತ್ರು. ಈ ತರ ಎಲ್ಲ ಪಿತೂರಿ ಮಾಡೋಕೆ ಇವ್ರಿಗೆ ಮಾತ್ರ ಸಾಧ್ಯ. ದಿವ್ಯಾ, ತಿಂದೇನೆ ಏನ್ ಯೋಚನೆ ಮಾಡ್ತಿದ್ಯಾ? ಅಮ್ಮ ಕೇಳ್ತೀಯಾರಲ್ವಾ, ಉತ್ತರ ಕೊಡು. ಯಾಕಣ್ಣ ಅಷ್ಟೊಂದು ಕೋಪ? ಹೌದು ಕಣೋ ಅಭಿ, ಈ ಮಧ್ಯೆ ನಿನಗೆ ಕೋಪ ತುಂಬಾ ಜಾಸ್ತಿ ಆಗ್ತಿದೆ. ಸ್ವಲ್ಪ ಕಮ್ಮಿ ಮಾಡ್ಕೋ. ನಂದು ಕೋಪ ಅಲ್ಲ ಅಮ್ಮ, ಭಯ. ಭಯನಾ? ಗೊತ್ತಿಲ್ದೇ ಇರೋರು ನಮ್ಗೇನ ಮಾಡ್ತಾರನ್ನೋ ಭಯ. ನಮ್ಮನ್ನ ನಿಮ್ಮಿಂದ ದೂರ ಮಾಡ್ತಾರನ್ನೋ ಭಯ. ಅದಕ್ಕೆ ಕೋಪದಿಂದ ಇದ್ರೆ ನಮ್ಮ ತಂಟೆಗೆ ಯಾರೂ ಬರಲ್ಲ ಅಲ್ವಾ? ಈ ವಯಸ್ಸಲ್ಲೇ ನಿನಗಿಷ್ಟೊಂದು ಜವಾಬ್ದಾರಿ ಯಾಕೋ? ಮತ್ತೆ ನಮ್ಗೆ ಯಾರಿದಾರಮ್ಮ? ಎಲ್ಲರೂ ಕೆಟ್ಟವರು ಅಲ್ಲ ಅಣ್ಣ, ಒಳ್ಳೆಯವರು ಕೂಡ ಇರ್ತಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಮ್ಗೆ ಹೇಗೆ ಗೊತ್ತಾಗತ್ತೆ? ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಬೆಳಗ್ಗೆ ಸಿಕ್ಕಿದ್ರಲ್ಲ ಅಂಕಲ್, ಎಷ್ಟು ಒಳ್ಳೆಯವರು. ಪಾಪ ಅವ್ರ ಹತ್ರ ನೀನು ಸುಮ್ನೆ ಜಗಳ ಮಾಡ್ದೆ. ಅವನ ಬಗ್ಗೆ ಮಾತಾಡ್ಬೇಡ. ನೀನೇ ಆ ಅಂಕಲ್ ಹತ್ರ ಜಾಸ್ತಿ ಮಾತಾಡ್ದೆ. ಅಂತವ್ರ ಹತ್ರ ಹಾಗೆ ಮಾತಾಡ್ಬೇಕು. ಅವ್ರೇನ್ ತಪ್ಪು ಮಾತಾಡ್ಲಿಲ್ಲ ಅಮ್ಮ. ಅಣ್ಣ ಅವ್ರು ದೊಡ್ಡವರು ಅಂತಾರ ನೋಡ್ದೆ ಅವ್ರ ಜೊತೆ ಜಗಳ ಮಾಡ್ದ. ಅವನು ನಿನ್ನ ಬಗ್ಗೆನೇ ಹೇಳ್ದ ಅಮ್ಮ. ನಿಮ್ಮ ಅಪ್ಪ ಅಮ್ಮ ನಿನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಹೇಳ್ದ, ಅದಕ್ಕೆ ಕೋಪ ಬಂತು. ಮತ್ತೆ ನೀನ್ ತಪ್ಪು ಮಾಡಿದ್ರೆ ನನಗೆ ಅಲ್ವೇನೋ ಹೇಳೋದು? ನಿಮ್ಮ ಬಗ್ಗೆ ಹೇಳಿದ್ರೆ ಸುಮ್ಮನೆ ಇರ್ತೀನಾ? ನೀವು ನಮ್ಮನ್ನ ಚೆನ್ನಾಗೇ ಬೆಳೆಸಿದಿರಲ್ವಾ? ನಮ್ಮ ಮಾತಿನ ಪ್ರಕಾರ ನಾವು ಮಾಡೋ ಕೆಲಸನ ನೋಡಿ ಒಳ್ಳೆದ್ದು ಕೆಟ್ಟದ್ದನ್ನ ನಿರ್ಧರಿಸ್ತಾರೆ ಅಬ್ಬಿ. ಕೋಪದಿಂದ ಯಾವ ಕೆಲಸನೂ ಮಾಡಬಾರ್ದು. ಕೋಪದಿಂದ ಮಾತಾಡಿದ್ರೆ ಒಳ್ಳೆ ಮಾತು ಕೂಡ ಕೆಟ್ಟದಾಗಿರುತ್ತೆ. ಅವ್ನು ನಮ್ಮ ದಿವ್ಯಾನ ಎತ್ಕೊಂಡು ಹೋಗಿದ್ರೆ? ಅವ್ರೇನ್ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗೋ, ಕೆಟ್ಟವ್ರಲ್ಲ, ಒಳ್ಳೆಯವರು. ಹಾಗಾದ್ರೆ ನಾನು ಕೆಟ್ಟವನಾ? ನಂಗೇನು ಬೇಡ. ಅಭಿ, ಅಣ್ಣ ಸಾರಿ ಅಮ್ಮ. ಪರವಾಗಿಲ್ಲ ಬಿಡು, ಅಣ್ಣ ನಿನಗಿಂತ ಜಾಸ್ತಿನೇ ತಿಂದಿದ್ದಾನೆ. ಆದ್ರೆ ಅಣ್ಣ ನಾನು ಜಗಳ ಮಾಡ್ಲಿಲ್ಲ ಅಂದ್ರೆ ಇನ್ನೂ ತಿಂತಿದ್ದ ಅಲ್ವಾ? ಎಷ್ಟು ತಿನ್ಬೇಕೋ ಅಣ್ಣಂಗೆ ಗೊತ್ತು ಬಿಡು. ನೀನ್ ತಿನ್ನು. ಆ ಅಂಕಲ್ ನಿಜವಾಗ್ಲೂ ಒಳ್ಳೆಯವ್ರಮ್ಮ. ಅವ್ರನ್ನ ನೋಡ್ತಿದ್ರೆ ಮತ್ತೆ ಮತ್ತೆ ನೋಡ್ಬೇಕನ್ಸುತ್ತೆ. ಅವ್ರ ಜೊತೆ ಮಾತಾಡ್ತಿದ್ರೆ ಇನ್ನೂ ಮಾತಾಡ್ಬೇಕು ಅನ್ಸುತ್ತೆ.
ನನ್ನನ್ನು ನೋಡ್ತಿದ್ದಾಗೆ ಅವರು ಕೂಡ ಹ್ಯಾಪಿಯಾಗಿ ಫೀಲ್ ಆದ್ರು. ನಾನು ಬೀಳಕ್ ಹೋದಾಗ ನನ್ನ ಹಿಡ್ಕೊಂಡ್ರು ಅಮ್ಮ. ನಾನು ಅವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದೆ. ಆ ಕಣ್ಣು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಮತ್ತೆ ಅವನ್ನ ನೋಡ್ಬೇಕನ್ಸ್ತಿದ್ಯಮ್ಮ. ಅವ್ರ ಜೊತೆ ಮಾತಾಡ್ಬೇಕು ಅನ್ಸ್ತಿದೆ. ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀಯಾ? ಅವ್ರನ್ನ ನೋಡಿದ್ರೆ ನೀನು ಖುಷಿ ಆಗ್ತೀಯ ಅಮ್ಮ. ಅವ್ರನ್ನ ನೀನೊಂದ್ಸಲ ನೋಡ್ಬೇಕು. ನೋಡ್ತೀಯ ಅಲ್ವಾ? ತಿನ್ನು. ಸಿಗುತ್ತದ ಇಂಥ ಸೇವೆ, ಸಿಗುತ್ತದ ಇಂಥ ಸೇವೆ, ನಿನ್ನ ಕೈಯಾರೆ ಎಲೆ ಅಡಿಕೆ ಮಡಿಚಿ ನನಗೆ ಕೊಡುವುದು ಯಾವ ಜನ್ಮದ ಪುಣ್ಯವೋ. ಮೀನಾಕ್ಷಿ, ಇನ್ನು ಎಷ್ಟೊತ್ತೆ, ಬೇಗ ಎಲೆ ಅಡಿಕೆ ಕೊಡು. ಅಬ್ಬಾ, ಯಾಕ್ರಿ ಅಷ್ಟು ಅವಸರ? ಪ್ರತಿ ರಾತ್ರಿ ಊಟ ಆದ ತಕ್ಷಣ ಎಲ್ಲಡಿಕೆ ಕೊಡು ಅಂತ ಹೇಳ್ತೀರಾ. ಊಟ ಆದ್ಮೇಲೆ ತಾಂಬೂಲ ಸೇವೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನಮ್ ದೊಡ್ಡವ್ರು ಹೇಳಿಲ್ವಾ? ತಿಂದಿದ್ದು ಸರಿಯಾಗಿ ಜೀರ್ಣ ಆಗಿ ಮೈಗೆ ಶಕ್ತಿ ಬರ್ತದಂತೆ. ಜೊತೆಗೆ ತಾಂಬೂಲ ಮೌತ್ ಪ್ರೆಷರ್ ಅಂತೆ. ಅಮ್ಮ, ಏನೋ ಕೇಶವ, ನಂಗೆ ನಿದ್ದೆ ಬರ್ತಿದೆ. ನಿದ್ದೆ ಬಂದ್ರೆ ನಿದ್ದೆ ಮಾಡು, ಅದಕ್ಕೆ ನಮ್ಮ ಅನುಮತಿ ಯಾಕೆ ಕೇಳ್ತಿದ್ಯಾ? ಉಗ್ರು ಬೆಚ್ಚಿ ಹಾಲು ಕುಡ್ದಿಲ್ಲ ಅಂದ್ರೆ ನಂಗೆ ನಿದ್ದೆ ಬರಲ್ಲ ಅಂತ ನಿಂಗೂ ಗೊತ್ತಲ್ಲ ಅಪ್ಪ. ಬೇಗ ಕೊಡಮ್ಮ. ಅಬ್ಬಬ್ಬಬ್ಬಾ, ಇರೋ. ಒಂದ್ ಕಡೆ ನಿಮ್ಮ ಅಪ್ಪ ಎಲ್ಲಡಿಕೆ ಕೊಡು ಅಂತ ಕೇಳ್ತಿದ್ದಾರೆ, ಈ ಕಡೆ ನೀನ್ ಹಾಲು ಕೊಡು ಅಂತ ಕಾಟ ಕೊಡ್ತಾ ಇದ್ಯಲ್ಲ ಮಗನೇ. ಪಿತಾಜಿ, ಯಾಕೋ ಹಾಕಿರ್ತಿದ್ಯಾ ಕೇಶವ? ನಮ್ ವಂಶ ಏನು, ನಮ್ ವ್ಯವಹಾರ ಏನು, ನಮ್ ಪದ್ಧತಿ ಏನು, ನಮ್ ಆಚಾರ ಏನು, ನಮ್ ಸಂಪ್ರದಾಯ, ನಮ್ ಸಂಕಲ್ಪ ಏನು? ಅದಕ್ಕಾಗ್ತಿರೋ ಆಪತ್ತು ಏನು? ನಾವು ಪ್ಯೂರ್ ವೆಜಿಟೇರಿಯನ್ಸ್ ಅಲ್ವಾ? ಮತ್ತೆ ನೀವು ಇದನ್ನೆಲ್ಲ ಯಾಕೆ ತಿಂತಿರೋದು? ಅಪಶಕನ ಮುಂಡನೆ, ಮೂರ್ಖ, ಶತಮೂರ್ಖ, ಅದೇನ್ ಮಾತಾಡ್ತಿದ್ಯೋ ನೀನು? ನಾವು ಬೇರೆ ಏನು ತಿಂತಿಲ್ಲ, ಎಲೆ ಅಡಿಕೆ ತಿಂತಾ ಇದೀವಿ. ಇಲ್ಲೋಡು, ಇದಕ್ಕೆ ತಾಂಬೂಲ ಅಂತಾರೆ. ಇದನ್ ಮೊದ್ಲೇ ಹೇಳ್ಬೇಕಲ್ವಾ? ಹೇಳೋದಕ್ಕೆ ನೀನ್ ಎಲ್ಲೋ ಬಿಟ್ಟೆ. ನಿಮ್ಮ ಅಪ್ಪನ ಬಗ್ಗೆನೇ ಅಷ್ಟೆಲ್ಲ ಮಾತಾಡ್ತಾ ನಿಂತಿದ್ಯಾ. ಸಾರಿ ಅಪ್ಪ. ಇಟ್ಸ್ ಓಕೆ ಕೇಶವ, ಮತ್ತೆ ರಿಪೀಟ್ ಮಾಡ್ಬೇಡ. ಅಪ್ಪ, ನನ್ಗೆ ತುಂಬಾ ದಿನದಿಂದ ಒಂದು ಡೌಟು. ಏನು? ಪುನೀತು, ರಿಷಬ್, ಯಶ್, ಸುದೀಪು ಇಂತ ಫ್ಯಾಷನ್ ನೇಮ್ ಇರ್ಬೇಕಾದ್ರೆ ನಂಗ್ ಕೇಶವ ಅಂತ ಓಲ್ಡ್ ಟೈಟಲ್ ಯಾಕೆ ಇಟ್ಟಿಯಪ್ಪ? ಅದು ನಮ್ ತಾತನ ಹೆಸರು ಕಣ, ಅವ್ರ ಹೆಸರೇ ನಿನಗಿಟ್ಟಿದ್ದು. ಯಾಕೆ? ನೀವೇ ಇಟ್ಕೋಬೇಕಿತ್ತು. ಕೇಶವ, ಸಾರಿ ಅಪ್ಪ, ಮೈಂಡ್ ವಾಯ್ಸ್ ಅನ್ಕೊಂಡು ಓಪನ್ ಆಗಿ ಹೇಳ್ಬಿಟ್ಟೆ. ಅಬ್ಬಬ್ಬಬ್ಬಾ, ನಿಮ್ ಜಗಳ ನಿಲ್ಸಿದ್ರೆ ನಾನ್ ನಿಮ್ಮನ್ನೇನೋ ಕೇಳ್ಬೇಕು. ನಿನ್ನ ಹೆಸರು ನಾನು ಇಟ್ಟಿಲ್ವೇ, ನಿಮ್ಮ ಅಪ್ಪ ಅಮ್ಮ ಇಟ್ಟಿದ್ದಾರೆ. ಅಬ್ಬಾ, ಅದಲ್ಲ ರೀ, ನಮ್ ಪಕ್ಕದಲ್ಲಿ ಜಾನಕಿ ಅವ್ರು ಇದಾರಲ್ವಾ? ಓ, ಅವ್ರ ಹೆಸರು ಜಾನಕಿನಾ? ಅವಳಿಗೆ ಒಂದ್ ಕೆಲ್ಸ ಬೇಕು ರೀ, ನೀವ್ ಕೊಡಿಸ್ತೀರಾ ಅಂತ ಹೇಳಿದೀನಿ. ಅಂದ್ರೆ ಮಾತ್ ಕೊಟ್ಟಿದ್ಯಾ? ಅಂದ್ರೆ ನಾನ್ ಮಾತ್ ಕೊಟ್ರೆ ನೀವ್ ಮಾತ್ ಕೊಟ್ಟಂಗಲ್ವಾ ಏನು? ಮಾತ್ ಕೊಟ್ಟಷ್ಟು ಸುಲಭ ಅಲ್ವೇ ಕೆಲ್ಸ ಕೊಡ್ಸೋದು? ಅಬ್ಬಾ, ಸುಮ್ನಿರಿ ಸಾಕು. ನಿಮ್ ಕೈಯಲ್ಲಿ ಆಗ್ದಿರೋದೇನು? ನೀವ್ ಮನ್ಸ್ ಮಾಡಿದ್ರೆ ಬಾಸ್ ಕೇಳಿ ಕೆಲ್ಸ ಕೊಡ್ಸೋದೇನ್ ದೊಡ್ಡ ವಿಷಯ ಏನಲ್ಲ. ಅಂದ್ರೆ ಈ ನಾಣಿ ಅವ್ರು ಹೇಳಿದ್ರೆ ಆ ಬಾಸ್ ಮಾಡಲ್ಲ ಅಂತಾರ ಏನು? ಇಲ್ಲ ಅನ್ನಲ್ಲ. ಮತ್ತೇನಿವಾಗ? ಅವ್ರು ಏನು ಓದಿದಾರೋ ಏನೋ, ಜೊತೆಗೆ ಹಳೇದೆಲ್ಲ ಮರ್ತಿದ್ದಾರೆ ಅಂತ ಹೇಳ್ತಿದ್ಯಾ. ಅವ್ರು ಓದಿರೋದು ನೆನ್ಪಿದ್ಯಾ ಇಲ್ವೋ? ಅವಳಿಗೆ ನೆನಪಿದೆ ಅನ್ಕೊಳ್ಳಿ, ಅವಳು ಓದಿರೋದಕ್ಕೆ ತಕ್ಕಂಗ್ ಕೆಲ್ಸ ಕೊಡ್ಸಿ. ಒಂದ್ ವೇಳೆ ನೆನ್ಪಿಲ್ಲ ಅನ್ಕೊಳ್ಳಿ, ಏನ್ ಕೆಲ್ಸ ಬರುತ್ತೋ ಅದನ್ನೇ ಕೊಡ್ಸಿದ್ರೆ ಆಯ್ತು. ಅವ್ರ ಹತ್ರ ಮಾತಾಡೋವರೆಗೂ ನನಗೆ ಯಾವ ವಿಷಯನೂ ಗೊತ್ತಾಗಲ್ವೇ? ಇವಾಗ್ಲೇ ಮಾತಾಡ್ರಿ. ಕಂದ ಕೇಶವ, ಹೋಗಿ ಜಾನಕಿ ಆಂಟಿನ ಕರ್ಕೊಂಡ್ ಬಾ. ಒಂಟಿ ಹೆಣ್ಣು, ಜೊತೆಗೆ ಇಬ್ರು ಮಕ್ಳು ಬೇರೆ ಇದಾರೆ. ನಾವೇನಾದ್ರೂ ಕೆಲ್ಸ ಕೊಡ್ಸಿದ್ವಿ ಅನ್ಕೊಳ್ಳಿ, ಆ ಪುಣ್ಯ ನಮ್ಗೆ ಬರುತ್ತೆ ಅಲ್ವಾ? ಇವಾಗ ನಾನೇನಾದ್ರೂ ಬೇಡ ಅಂದೇನ ಮೀನಾಕ್ಷಿ? ಮಾತಾಡೋಣ ನಡಿ. ಆಂಟಿ, ಏನ್ ಕೇಶವ? ನಮ್ಮಪ್ಪ ನಮ್ಮಮ್ಮ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಬರಕ್ ಕೇಳ್ತಿದ್ದಾರೆ. ಬರ್ತೀನಿ. ಸರಿ.
ಏನೈತೆ? ಪಾಪ ಮಕ್ಳನ್ನ ಮಲಗಿಸ್ತಾ ಇದಾರೆ ಅನ್ಸುತ್ತೆ. ನಾಳೆ ಬೆಳಗ್ಗೆ ಮಾತಾಡೋಣ ಬಿಡಿ. ಏನಾಯ್ತು ದಿವ್ಯಾ? ಮಲ್ಕೋ ಮಲ್ಕೋ. ದಿವ್ಯಾ ದಿವ್ಯಾ ಏನಾಯ್ತಮ್ಮ? ಏನಾಗಿಲ್ಲ, ಮಲ್ಕೋ. ನಾಳೆ ನೀನೇ ಮಾತಾಡಿ ಕೇಳು ಮೀನಾಕ್ಷಿ. ನಾನು ಅಷ್ಟರಲ್ಲಿ ಸಾರ್ ಹತ್ರ ಕೇಳಿ ನೋಡ್ತೀನಿ. ನೋಡ್ತೀನಿ ಅಲ್ಲ, ನೀವ್ ಖಂಡಿತವಾಗ್ಲೂ ಮಾಡ್ಲೇಬೇಕು. ಸರಿ ಮೀನಾಕ್ಷಿ. ಲೇ ಕೇಶವ, ನಾಳೆ ಅಮ್ಮ ಬಂದು ಮಾತಾಡ್ತಾಳೆ ಅಂತ ಹೋಗಿ ಅವ್ರ ಹತ್ರ ಹೇಳು. ಸರಿ ಅಪ್ಪ. ಹೋಗು. ಮಾಮ್, ಏನಾಯ್ತು ಮಾಮ್? ಅಷ್ಟು ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ಯಾ? ಏನೂ ಇಲ್ಲಮ್ಮ. ನೋ, ಏನೋ ಇದೆ. ನನ್ನ ಹತ್ರ ಮುಚ್ಚಿಡ್ಬೇಡ ಮಾಮ್. ಜೈ ಸುಮ್ಮನೆ ಇದ್ದಿದ್ದು ನೋಡಿ ಮದುವೆಗೆ ಒಪ್ಕೊಂಡಿದ್ದಾನೆ ಅನ್ಕೊಂಡಿದ್ದೆ. ಆದರೆ ಜೈ ಆಕ್ಸೆಪ್ಟ್ ಮಾಡೋ ಥರ ಕಾಣಿಸ್ತಾ ಇಲ್ಲ. ಐ ನೋ, ಅವನ ಚಿಂತೆ ಬೇರೆ ಕಡೆಗೆ ತಿರುಗ್ತಿದೆ ಅಂತ. ಮತ್ತೆ ನನ್ನ ಕಡೆಗೆ ಡೈವರ್ಟ್ ಮಾಡ್ಕೋಬೇಕು. ಭಾವಂಗೆ ಇಷ್ಟ ಇಲ್ಲ ಅಂದ್ರೆ ಲೀವ್ ಇಟ್ ಮಾಮ್. ಬಲವಂತ ಮಾಡಬೇಡ. ಹೇಗೆ ಬಿಡೋಕ್ಕಾಗತ್ತೆ ನಿತ್ಯ? ಹಾಗೆ ಸುಮ್ಮನೆ ಬಿಟ್ಟರೆ ನಿಮ್ಮಿಬ್ರ ಜೀವನ ಏನಾಗಬೇಕು? ಇವಾಗ ಹೇಗೆ ಬದುಕ್ತಿದೀವೋ ಇನ್ನು ಮುಂದೆ ಕೂಡ ಹೀಗೆ ಲೈಫ್ ಲಾಂಗ್ ಹೇಗೆ ಇರ್ತೀರಾ? ಬೇರೆ ಆಪ್ಷನ್ ಇಲ್ಲ ಅಲ್ವಾ ಮಾಮ್? ಹುಡುಕಿದ್ರೆ ಏನೋ ಒಂದು ಸೊಲ್ಯೂಷನ್ ಸಿಗತ್ತೆ ಬಿಡು. ನಾವು ಅಕ್ಕನ್ನ ಮರೆಯೋಕ್ಕಾಗಿಲ್ಲ ಅಲ್ವಾ ಮಾಮ್? ಭಾವ ಮಾತ್ರ ಅಕ್ಕನ್ನ ಹೇಗೆ ಮರ್ತೋಗ್ತಾನೆ? ಮರ್ತೋಗೋ ಹಾಗೆ ಮಾಡಬೇಕು. ಜೈ ಮತ್ತೆ ಮಾಮೂಲಿ ಮನುಷ್ಯ ಆಗಬೇಕು. ಅದು ನಿನ್ನಿಂದ ಸಾಧ್ಯ ಆಗೋದು. ಆದರೆ ನಾನು ಹೇಳಿದ್ರು ಕೂಡ ಭಾವ ಕೇಳಲ್ವೇ? ಯಾರು ಹೇಳಿದ್ರೆ ಕೇಳ್ತಾನೋ ಅವ್ರ ಹತ್ರನೇ ಹೇಳಿಸ್ಬೇಕು. ಭಾವ ಯಾರ ಮಾತನ್ನು ಕೇಳಲ್ಲ ಮಾಮ್. ನೀನು ಹೇಳಿನೂ ನೋಡಿದೆ. ಆ ಮನೇಲಿ ಅಜ್ಜಿ, ಕಲ್ಪನಾ ಆಂಟಿ, ಚಂದ್ರಿಕಾ ಆಂಟಿ, ರಾಮಕೃಷ್ಣ ಅಂಕಲ್ ಎಲ್ಲರೂ ಹೇಳಿದ್ರು. ಭಾವ ಯಾರ ಮಾತನ್ನು ಕೇಳೋ ಥರ ಇಲ್ಲ ಅಲ್ವಾ? ಇನ್ಯಾರಿದ್ದಾರೆ? ನಾಣಿ. ವಾಟ್? ಆಫ್ಟರ್ ಆಲ್ ಒಬ್ಬ ನಾಣಿ ಅವ್ರು ಹೇಳಿದ್ರೆ ಭಾವ ಕೇಳ್ತಾನ ಮಾಮ್? ನಾಣಿ PA ಮಾತ್ರನೇ ಅಲ್ಲ ನಿತ್ಯ, ಜೈಗೆ ತುಂಬ ಹತ್ತಿರವಾಗಿರೋ ವ್ಯಕ್ತಿ. ಜೈ ಪ್ರತಿ ವಿಷಯನೂ ನಾಣಿ ಹತ್ರ ಶೇರ್ ಮಾಡ್ಕೋತಾನೆ. ಜೈಗೆ ಏನಾದರೂ ಹೇಳುವಂಥ ಧೈರ್ಯ ನಾಣಿಗಿದೆ. ಮೇ ಬಿ ನಾಣಿ ಹೇಳಿದ್ರೆ ಜೈ ಕೇಳ್ತಾನೇನು. ಒಂದು ಪ್ರಯತ್ನ ಮಾಡಿ ನೋಡೋಣ. ನಾಣಿಯಿಂದ ಕೂಡ ಆಗಲಿಲ್ಲ ಅಂದರೆ ಬೇರೆ ಆಪ್ಷನ್ ಯೋಚನೆ ಮಾಡೋಣ. ನಾಳೆ ಬೆಳಿಗ್ಗೆ ನಾಣಿ ಮನೆಗೆ ಹೋಗಿ ನಾಣಿ ಹತ್ರ ಮಾತಾಡ್ತೀನಿ. ನಿನ್ನಿಷ್ಟ ಮಾಮ್. ಅಭಿ, ದಿವ್ಯಾ ಬೇಗ ಬ್ರಷ್ ಮಾಡಿ. ನಾಣೆ ಇರೋದು ಈ ಪೋರ್ಷನ್ ಅಲ್ಲ, ಆ ಕಡೆನಾ? ಬಂದು ಇಲ್ಲಿಗೆ ತುಂಬ ದಿನ ಆಯಿತು, ನೆನಪಾಗ್ತಿಲ್ವೇ? ಆ ಕಡೆನೇ ಅನ್ಸುತ್ತೆ, ನೋಡ್ಕೊಂಡು ಬರ್ತೀನಿ.
ಯಾರ್ ಬೇಕ್ರಿ? ನಾಣಿ, ಈ ಮನೆ ರೀ. ನಾಣಿ ಮನೇಲಿದ್ದಾನ? ಇದಾರೆ. ಅಷ್ಟಕ್ಕೂ ನೀವ್ಯಾರು? ನನ್ನ ಹೆಸರು ರೂಪಾ ಅಂತ. ನಾಣಿ ಹತ್ರ ಮಾತಾಡ್ಬೇಕು ಅಂತ ಬಂದೆ. ಇಲ್ಲೇ ಇರಿ, ನಾನು ಅವ್ರನ್ನ ಕರೀತೀನಿ. ಕಾಣಿಸ್ತಿಲ್ವೇ? ಲೇ, ಮಾಡ್ತಿರೋದ್ನ ಕರೆಕ್ಟ್ ಆಗಿ ಮಾಡು. ಆ ಕಡೆ ಈ ಕಡೆ ನೋಡ್ಬೇಡ ಕೇಶವ. ಏನ್ರಿ, ನಿಮ್ಗೋಸ್ಕರ ಯಾರೋ ಬಂದಿದ್ದಾರೆ. ಯಾರಂತೆ? ಯಾರೋ ಲೇಡೀಸು. ಲೇಡೀಸ್ ನನ್ಗೋಸ್ಕರ ಬರೋದು ಅಂದ್ರೆ ಏನೇ? ನಿನ್ಗೋಸ್ಕರನೇ ಆಗಿರ್ಬೇಕು. ಇಲ್ಲ ರೀ, ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ. ಅವ್ರೇನೋ ಹೆಸರು ಹೇಳಿದ್ರು. ಸರಸು, ಸುಮಾ. ರೂಪಾ. ಏನು, ನಮ್ಮ ಮನೆಗೆ ರೂಪಾ ಮೇಡಮ್ ಬಂದಿದ್ದಾರ? ಯಾಕೆ ಬರ್ಬಾರ್ದಾ? ಅದಕ್ಕೇನೆ ರೀ, ಹೇಳ್ಬಿಟ್ಟು ಬರ್ತೀನಿ ಅಂತ ಆಚೆನೆ ನಿಲ್ಸಿದೀನಿ. ಏನೇನು, ಅವ್ರನ್ನ ಹೊರಗಡೆ ನಿಲ್ಸ್ ಬಂದಿದ್ಯಾ? ಯಾಕೆ ಹಾಗೆ ಕಳಿಸ್ಬಿಡು ಅಂತ ಹೇಳ್ತೀರಾ? ನೀವು ಮನೇಲಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ಲಾ ಏನು? ಮೀನಾಕ್ಷಿ ಬಂದಿರೋದು ಯಾರು ಅನ್ಕೊಂಡಿದ್ಯೆ? ರೂಪಾ ಮೇಡಮ್ ಅಂದ್ರೆ ಗಂಗಾ ಮೇಡಮ್ ಅವ್ರ ಅಮ್ಮ. ಅಯ್ಯೋ, ಸ್ವಲ್ಪನೂ ಬುದ್ಧಿನೇ ಇಲ್ಲ ನಿನಗೆ. ಅಯ್ಯಯ್ಯೋ. ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಸಾರಿ ಮೇಡಮ್, ನೀವ್ ಯಾರು ಗೊತ್ತಿಲ್ಲದೆ ನನ್ನ ಹೆಂಡತಿ. ವೆರಿ ಸಾರಿ ಮೇಡಮ್. ಇಟ್ಸ್ ಓಕೆ ನಾಣಿ, ಇವಾಗ ಒಳಗೆ ಬರ್ಬೋದಾ? ಅಯ್ಯೋ, ಎಂತ ಮಾತು. ಬನ್ನಿ ಮೇಡಮ್, ಒಳಗಡೆ ಬನ್ನಿ. ಬನ್ನಿ ಮೇಡಮ್. ಬನ್ನಿ ಮೇಡಮ್, ಕೂತ್ಕೊಳ್ಳಿ ಮೇಡಮ್. ಕುಚೇಲನ್ ಮನೆಗೆ ಶ್ರೀಕೃಷ್ಣ ಬಂದಿರೋ ಆಗಿದೆ ಮೇಡಮ್. ಆದ್ರೂ ನೀವು ಬರೋದು ಅಂದ್ರೆ ಏನ್ ಮೇಡಮ್? ನೀವೊಂದು ಫೋನ್ ಕಾಲ್ ಮಾಡಿದ್ರೆ ಸಾಕಾಗಿತ್ತು, ನಾನೇ ಬರ್ತಿದ್ದೆ. ಅವಶ್ಯಕತೆ ನಂದು ನಾಣಿ. ಆದ್ರೂ ನೀವು ಬರೋದು ಅಂದ್ರೆ ಏನ್ ಮೇಡಮ್? ನನ್ನ ವೈಫ್ ಮೀನಾಕ್ಷಿ ಮೇಡಮ್. ನಮಸ್ಕಾರ ರೀ. ನಮಸ್ತೆ. ಅಲ್ಲಿ ನೋಡಿ, ಅವನು ನನ್ನ ಮಗ ಕೇಶವ ಮೇಡಮ್. ಮೇಡಮ್, ಕಾಫಿ ಟೀ ಏನ್ ತಗೋತೀರಾ? ಅದೆಲ್ಲ ಏನು ಬೇಡ ನಾಣಿ, ನಿನ್ನಿಂದ ನನ್ಗೊಂದು ಹೆಲ್ಪ್ ಆಗ್ಬೇಕಿತ್ತು. ರಿಕ್ವೆಸ್ಟ್ ಮಾಡ್ತಿದ್ದೀರಲ್ಲ ಮೇಡಮ್, ಆರ್ಡರ್ ಮಾಡಿ. ನಾನ್ ಕೇಳ್ತಾ ಇರೋ ಸಹಾಯ ಚಿಕ್ಕದಲ್ಲ ನಾಣಿ. ಪರವಾಗಿಲ್ಲ ಮೇಡಮ್, ನನ್ನ ಶಕ್ತಿ ಮೀರಿ ಮಾಡ್ತೀನಿ. ನೀನ್ ಮಾಡ್ತೀಯ ಅನ್ನೋ ನಂಬಿಕೆಯಿಂದನೇ ಇಲ್ಲಿಗೆ ಬಂದಿದ್ದೀನಿ. ಹೇಳಿ ಮೇಡಮ್, ನಾನು ಏನ್ ಮಾಡ್ಬೇಕು?